पूरा वीडियो ಮಾಡಲಿ ರೇಷ್ಮೆ. ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ದೀಪಾವಳಿದು ಎರಡನೇ ವಿಡಿಯೋ ಆಗಿರುತ್ತೆ. ಸೊ ಈ ದೀಪಾವಳಿಯಲ್ಲಿ ಎಲ್ಲರ ಮನೆಯಲ್ಲೂ ಇದು ಕಾರ್ಯಕ್ರಮ ಇರೋದೇ. ಹೂ ಪೋಣಿಸೋದು ಮತ್ತು ಡೆಕೋರೇಷನ್ ಮಾಡೋದು, ರಂಗೋಲಿ ಇವೆಲ್ಲ ನಾರ್ಮಲ್ಲು ಎಲ್ಲರ ಮನೆಯಲ್ಲಿ ದೀಪ ಹಚ್ಚೋದು. ಸೊ ನಮ್ಮ ಮನೆಯಲ್ಲೂ ಸೇಮ್, ಯಾರ ಮನೆ ಹೊರತಲ್ಲ. ಸೊ ನಮ್ಮ ಮನೇಲಾದರೆ ಒಂದೊಂದು ಸ್ವಲ್ಪ ಜಾಸ್ತಿನೇ ಇರುತ್ತೆ ಕೆಲಸ ಎಲ್ಲ. ಅಂದರೆ ಗಾಡಿ ಪೂಜೆ, ಟ್ರ್ಯಾಕ್ಟರ್ ಪೂಜೆ ಎಲ್ಲ ಇರುತ್ತಲ್ಲ. ಸೊ ವರ್ಷವೂ ಇಷ್ಟೇ ಇರುತ್ತೆ. ಈ ಹೂವೆಲ್ಲ ಯಾವುದು ಕೊಂಡು ತಂದಿದ್ದಲ್ಲ, ನಮ್ಮ ಹೊಲದಲ್ಲೇ ಬೆಳೆದಿದ್ದು. ಸೊ ಅದಕ್ಕೆ ನಾವೇ ಮನೆಯಲ್ಲಿ ಹಾರನ ಮಾಡ್ತಾಯಿದ್ದೀವಿ. ಕೊಂಡು ತಂದಿದ್ದು ಒಂದೆರಡು ಹಾರ ಅಷ್ಟೇ ಕೊಂಡು ತಂದ್ವಿ. ಸೊ ಉಳಿದಿದ್ದೆಲ್ಲ ಮನೆಯಲ್ಲೇ ಹಾರ ಮಾಡಿದ್ವಿ ಆದಷ್ಟು. ಮತ್ತು ದೀಪಾವಳಿ ಅಂದರೆ ಕೇಳಿದ್ರೆ ಮದರಂಗಿ ಬೇಕೇ ಬೇಕು. ಸೊ ಚಿಕ್ಕ ಮಕ್ಕಳಿಗೆಲ್ಲ ಮದರಂಗಿ ಬೇಕಾಗಿತ್ತು. ಸೊ ಅವರೆಲ್ಲ ಹಚ್ಕೊಂಡು ಮಲ್ಕೊಂಡಿದ್ರು. ಆಮೇಲೆ ಪವಿತ್ರ, ನಾನು ಇಬ್ಬರು ನೈಟ್ ಹಚ್ಕೊಂಡು ನಾವು ಮಲ್ಕೊಂಡ್ವಿ. ಅಂದರೆ ಎಲ್ಲರೂ ಮಲ್ಕೊಂಡಿದ್ರು. ಸೊ ನಾವಿಬ್ಬರೇ ಹಚ್ಕೊಂಡ್ವಿ. ಹಾಗೆ ಬಿಗ್ ಬಾಸ್ ನೋಡ್ತಾ, ಇವಾಗ ಬಿಗ್ ಬಾಸ್ ಸ್ಟಾರ್ಟ್ ಆದ ನಂತರ ವೀಡಿಯೋ ಅಪ್ಲೋಡ್ ಮಾಡೋಕ್ಕೇ ಆಗ್ತಾಯಿಲ್ಲ. ಸೊ ಬಿಗ್ ಬಾಸ್ ನೋಡೋದು ಅದೇ ಟೈಮ್ ಹೋಗ್ತಾಯಿದೆ, ಎಡಿಟ್ ಮಾಡೋಕ್ಕೆ ಟೈಮೇ ಸಿಗ್ತಾಯಿಲ್ಲ. ಸೊ ಹೀಗಾಗಿದೆ. ಮುಂಜಾನೆ ಎದ್ದ ತಕ್ಷಣ ಪಾಂಡವ್ರಿಗೆಲ್ಲ ಪೂಜೆ ಮಾಡಿಕೊಂಡು, ಆಮೇಲೆ ಗೋಮಾತೆಗೂ ಪೂಜೆ ಮಾಡಿಕೊಂಡು ದಿನ ಸ್ಟಾರ್ಟ್ ಆಗುತ್ತೆ. ಸೊ ಏನಾರು ನೈವೇದ್ಯ ಮಾಡಿ ಹಬ್ಬದಲ್ಲೆಲ್ಲ ಗೋಮಾತೆನ ಪೂಜೆ ಮಾಡೋದು ನಮ್ಮ ಕಡೆ ಎಲ್ಲ ಪದ್ಧತಿನೇ ಇದೆ. ಸೊ ನಮ್ಮ ಕಡೆ ಅನ್ನೋದಕ್ಕಿಂತ ಎಲ್ಲ ಕಡೆನೂ ಗೋಮಾತೆಗೆ ತುಂಬಾ ಎಲ್ಲ ಕಡೆನೂ ಪೂಜೆ ಮಾಡ್ತಾರೆ. ಸೊ ಹಾಗೆ ನಾವು ಪೂಜೆ ಮಾಡ್ಕೊಂಡ್ವಿ. ಆಮೇಲೆ ಸಾಯಂಕಾಲ ಊಟಕ್ಕೆಲ್ಲ ರೆಡಿ ಮಾಡಬೇಕಲ್ಲ. ಏನು ಮಾಡ್ತಾಯಿದ್ವಿ ಅಂದರೆ ಪನ್ನೀರ್ ಬಟಾಣಿ ಕರಿ. ಸೊ ಅದಕ್ಕಾಗಿಯೇ ಎಲ್ಲ ರೆಡಿ ಮಾಡ್ತಾಯಿದ್ವಿ. ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು, ಈರುಳ್ಳಿ ಅಂದರೆ ಒಳಗಡೆ ಕಟ್ ಮಾಡಿದರೆ ತುಂಬಾ ಘಾಟ್ ಹೇಳುತ್ತೆ. ಅದಕ್ಕೆ ಒಂದು ಸ್ವಲ್ಪ ಹೊರಗಡೆ ಕುತ್ಕೊಂಡು ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡ್ವಿ ನಾನು ಸವಿತಾಕ. ಯಾಕಂದರೆ ಒಳಗಡೆ ಎಲ್ಲರೂ ಅಡ್ಡಾಡ್ತಾರಲ್ಲ, ಅಡ್ಡಾಡೋಣ ಇನ್ನೂ ಒಂದು ಸ್ವಲ್ಪ ಜಾಸ್ತಿನೇ ಘಾಟ್ ಹೇಳುತ್ತೆ. ಅದಕ್ಕೆ ಆಗಲೇ ಒಳಗಡೆ ಕುತ್ಕೊಂಡೆಲ್ಲ ಮಸಾಲೆಗೆ ರೆಡಿ ಮಾಡಿದ್ವಿ. ಸೊ ಈರುಳ್ಳಿನ ಅಷ್ಟೇ ಆಚೆ ತಂದು ಕಟ್ ಮಾಡ್ತಾಯಿದ್ವಿ. ಹಾಗೆ ನೈಟ್ ಮದರಂಗಿ ಇರೋದನ್ನು ಪವಿತ್ರ, ನಾನು ಇಬ್ಬರು ಇಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ. ಈ ಥರ ಕಲರ್ ಬಂದಿದೆ ಅದು. ಆಮೇಲೆ ಇವಳಂತೂ ಕೇಳಬೇಡಿ, ಇವಳೆಲ್ಲ ಮಲ್ಕೈತನ ಎಲ್ಲ ಮದರಂಗಿ ಹಚ್ಕೊಂಡು ನೈಟೆಲ್ಲ ಕುತ್ಕೊಂಡು ಮದರಂಗಿ ಹಚ್ಕೊಂಡಿದ್ದಾಳೆ. ಮತ್ತು ಮುಂಜಾನೆಯೂ ಕೂಡ ಮತ್ತೆ ಹಚ್ಕೊಳ್ತಾ ಇದ್ದಾಳೆ. ಮತ್ತು ಇಲ್ಲಿ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ. ಪನ್ನೀರ್ ಬಟಾಣಿ ಕರಿ. ಆದಷ್ಟು ಪನ್ನೀರನ್ನೆಲ್ಲ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಫ್ರೈ ಮಾಡಿಕೊಂಡು, ಆಮೇಲೆ ಇಲ್ಲೆಲ್ಲ ಕರಿ ಮಾಡಿರೋದಲ್ಲ ಅದರೊಳಗೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀವಿ. ಯಾವ ಥರ ಬರ್ತಾಯಿದೆ ನೋಡಿ. ಪನ್ನೀರ್ ಬಟಾಣಿ ಕರಿ ಸಖತ್ತಾಗಿತ್ತು, ಟೇಸ್ಟಿಯಾಗಿಯೂ ಇತ್ತು. ಸೊ ಈ ಥರ ಮಾಡ್ಕೊಂಡ್ವಿ ಪನ್ನೀರ್ ಬಟಾಣಿ ಕರಿಯನ್ನು. ಈವ್ನಿಂಗ್ ಟೈಮು 4 ಗಂಟೆಗೇ ರಂಗೋಲಿ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಹೊರಗಡೆ ಎಲ್ಲ ಗಾಡಿಗಳ ಮುಂದೆ. ಯಾಕಂದರೆ ನಾವು ತಯಾರಾಗಬೇಕು, ಮತ್ತು ಇನ್ನೊಂದು ಸ್ವಲ್ಪ ಅದು ಇದು ಏನೇನೋ ತಯಾರು ಮಾಡೋದಿರುತ್ತೆ. ಸೊ ರಂಗೋಲಿ ಹಾಕೋದು ಆಗೋದಿಲ್ಲ ಬೇಗನೆ ಅಂಥೇಳಿ. ಹಾಗೆ ಎಲ್ಲರೂ ನೈಟ್ ಫಂಕ್ಷನ್ಗೆ ಒಂದು ಸ್ವಲ್ಪ ಎಲ್ಲ ಮನೆ ಹತ್ತಿರ ಇರೋರನ್ನು ಕರೆಯೋದಾಗಲಿ ಇದು ಮಾಡೋದಾಗಲಿ, ಅವರು ಒಂದು ಸ್ವಲ್ಪ ಎಲ್ಲರೂ ಕೂಡಿ ಬ್ಯುಸಿಯಾಗಿದ್ದರು, ಕೂತಿದ್ರು. ಯಾರನ್ನ ಕರೆಯೋದು ಏನು ಅಂಥೇಳಿ ಡಿಸ್ಕಷನ್ ಮಾಡ್ಕೊಳ್ತಾ, ಅದು ಇದು ಅಂಥೇಳಿ ಮಾತಾಡ್ಕೊಳ್ತಾ ಎಲ್ಲರೂ ಕೂತಿದ್ರು. ಸೊ ಈ ಕಡೆ ಪ್ರದಿತ್ಯ, ಅವನೇ ಅವ್ನ ಲೋಕದಲ್ಲಿದ್ದ. ಸೊ ಇಲ್ಲೆಲ್ಲ ಕಸ ಹೊಡ್ಬೋದು, ಇದು ಮಾಡೋದು ಮಾಡ್ತಾಯಿದ್ದೆ. ಎಲ್ಲರೂ ಕ್ಲೀನ್ ಮಾಡೋದು ನೋಡಿ ಅವನು ಒಂದು ಕಸ್ಬರ್ಗೆ ಹಿಡ್ಕೊಂಡು ನಿಂತಿದ್ದ. ಅವನು ಆದಷ್ಟು ದನಗಳಂದರೆ ಸಖತ್ ಇಷ್ಟ ಅವನಿಗೆ. ಸೊ ದನಗಳ ಕಾಲಿಂದೆಲ್ಲ ಕಸ ಹೊಡ್ತಾ ಇದ್ದ. ಸೊ ಅದೇ ಖುಷಿಯೊಳಗೆ ಎಲ್ಲರೂ ಟೈಮ್ ಪಾಸ್ ಮಾಡ್ತಾಯಿದ್ರು. ಅದೇ ಅವ್ನು ನೋಡಿ ನಗ್ತಾಯಿದ್ರು. ಎಲ್ಲ ರಂಗೋಲಿ ಹಾಕೋದಾಯಿತು. ಸೊ ನಾನು ಒಂದು ಸ್ವಲ್ಪ ಅದು ಇದು ಏನೋ ಕೆಲಸ ಇತ್ತು ಅಂತೇಳಿ ನಾನು ಹೋದೆ. ಮತ್ತೆ ಈವ್ನಿಂಗ್ ಈ ಸಾರಿ ಹಾಕ್ಕೊಂಡು ರೆಡಿ ಆದೆ. ವರ್ಕಿನ್ ಸಾರಿ ಹಾಕ್ಕೊಂಡಿದ್ದೆ. ಸೊ ಇನ್ನೂ ಅದು ಇದು ಅಡ್ಡಾಡೋದಿರುತ್ತಲ್ಲ, ಸೊ ಇದೇ ಕಂಫರ್ಟಬಲ್ ಅಂತೇಳಿ ಹಾಕ್ಕೊಂಡಿದ್ದೆ. ಇದನ್ನು ಯಾವಾಗಲೂ ಹಾಕ್ಕೊಂಡಿದ್ದಿಲ್ಲ. ಸೊ ಫಸ್ಟ್ ಟೈಮ್ ಹಾಕ್ಕೊಂಡಿದ್ದು. ಇದನ್ನು ಮದುವೆಯಲ್ಲಿ ನಮ್ಮ ಸೋದರತ್ತೆ ಗಿಫ್ಟ್ ಮಾಡಿದ್ದು. ಸೊ ನನಗೂ ನಮ್ಮ ತಂಗಿಗೂ ಜೋಡಿ ಮೇಲೆ ತಂದಿದ್ರಲ್ಲ, ಸೊ ಅದನ್ನೇ ಇಬ್ಬರು, ನಾನು ನಮ್ಮ ತಂಗಿ ಜೋಡಿ ಮೇಲೆ ಸಾರಿ ಹಾಕ್ಕೊಂಡಿದ್ವಿ. ಸೊ ಇಲ್ಲಿ ಫೋಟೋಶೂಟ್ ನಡೀತಾ ಇತ್ತು. ಅಂತೆ ಸಂತೋಷ ಎಲ್ಲ ಫೋಟೋ ತೆಗಿತಾ ಇದ್ದ. ತಂಗಿನೂ ಅಕ್ಕಿಯೂ ಅವಳು ಎಲ್ಲ ಅದೇ ಸೇಮ್ ಸಾರಿ ಹಾಕ್ಕೊಂಡಿದ್ದು. ಸೇಮ್ ಅಂದ್ರೂ ಅದು ಕಲರ್ ಚೇಂಜ್ ಇತ್ತು, ನನ್ನ ಕಲರ್ ಬೇರೆ ಇತ್ತು. ಸೊ ಈವ್ನಿಂಗು ಮುತ್ತೈದೆಯರಿಗೆ ಮಾಡ್ತಾರೆ. ಸೊ ಅವ್ರಿಗೆಲ್ಲ ಉಡಿ ತುಂಬೋಕೆ ಅಂತೇಳಿ ಉಡಿ ತುಂಬೋದೆಲ್ಲ ರೆಡಿ ಮಾಡ್ತಾಯಿದ್ರು ಕವಿತಾಕ ಮತ್ತು ಸವಿತಾಕ.
ಇಲ್ಲಿ ಉಡಿ ತುಂಬಕ್ಕೆ ಎಲ್ಲ ಮುತ್ತೈದೆಯರು ಎಲ್ಲ ಕೂತ್ಕೊಂಡಿದ್ದಾರೆ. ನಾನು ತಂಗಿ ಮತ್ತು ಪವಿತ್ರ ಎಲ್ಲರೂ ಕೂತ್ಕೊಂಡು ಉಡಿ ತುಂಬ್ತಾ ಇದ್ವಿ. ಅಕ್ಕ ಅದು ಕೂತ್ಕೊಂಡು ಎಲ್ಲರೂ. ಸೊ ಅವರಿಗೆಲ್ಲ ಉಡಿ ತುಂಬಿ ಮತ್ತು ಇದನ್ನವರೆಲ್ಲ ಆರತಿ ಮಾಡಿ ಕಾಲು ನಮಸ್ಕಾರ ಮಾಡಿ ಆಮೇಲೆ ಮಂಗಳಾರತಿ ಸ್ಟಾರ್ಟ್ ಮಾಡ್ತಾರೆ. ಸೊ ಎಲ್ಲ ರೆಡಿ ಮಾಡಿದ್ವಿ ಈ ಥರ. ಇನ್ನು ಮಾರ್ನಿಂಗಿಂದ ಲಕ್ಷ್ಮೀ ಪೂಜೆ ಮಾಡೋದು ಮತ್ತು ಅದು ಇದು ಏನೋ ಸ್ವಲ್ಪ ಡೆಕೋರೇಷನ್ದು ಅದು ಇದು ಎಲ್ಲ ಇನ್ನೊಂದು ಸ್ವಲ್ಪ ವೀಡಿಯೋಗಳೆಲ್ಲ ಕ್ಲಿಪ್ ಮಿಸ್ ಆಗಿದ್ದಾವೆ. ಸೊ ಅವು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅದನ್ನು ಎಲ್ಲ. ಮತ್ತು ನೆಕ್ಸ್ಟು ಮತ್ತೆ ತೇರ್ದಾಳಕ್ಕೆ ಹೋಗ್ತಾ ಇದ್ದೀನಿ ಮರುದಿನ, ಅಲ್ಲಿದು ಒಂದು ವಿಡಿಯೋ ಬರುತ್ತೆ. ಸೊ ಯಾವ ವಿಡಿಯೋ ಬರುತ್ತೆ ಅಂಥೇಳಿ ಕಾಯ್ತಾ ಇರಿ. ಅದು ಒಂಥರ ವಿಶೇಷನೇ ನಮಗೆ. ಸೊ ಅದು ಒಂದು ವಿಡಿಯೋ ಬರ್ತಾ ಇದೆ. ಮತ್ತು ಇನ್ನೂ ದೀಪಾವಳಿದು ಇನ್ನೂ ಒಂದು ವಿಡಿಯೋ ಹಾಕ್ತೀನಿ, ಯಾಕಂದರೆ ಇನ್ನೂ ಎಲ್ಲ ವಿಡಿಯೋಗಳೆಲ್ಲ ಮಿಸ್ ಆಗಿದ್ದಾವಲ್ಲ. ಸೊ ಅವನ್ನೆಲ್ಲ ವಿಡಿಯೋ ಸೇರಿಸಿ ಇನ್ನೂ ಒಂದು ವಿಡಿಯೋ ಹಾಕ್ತೀನಿ. ಅಂದರೆ ಲಕ್ಷ್ಮೀದು ಎಲ್ಲ ಡೆಕೋರೇಷನ್ ಮಾಡಿದ್ದು ಮತ್ತು ಮಾರ್ನಿಂಗಿಂದ ಎಲ್ಲ ಅದು ಇದು ಏನಾದರೂ ಕೆಲಸ ಮಾಡಿದ್ದು ಅದೆಲ್ಲ ಇದೆ. ಸೊ ಅದನ್ನು ಎಲ್ಲ ಹಾಕ್ತೀನಿ. ಸೊ ವಾಚ್ ಮಾಡಿ. ಯಾಕೆಲ್ಲ ಕ್ಲಿಪ್ಪೆಲ್ಲ ಮಿಸ್ ಆಗಿದ್ದಾವೆ ಅಂದರೆ, ಸೊ ನಾ ಏನು ಮಾಡಿದ್ದೀನಿ ಅಂದರೆ, ಸೊ ಎಲ್ಲರ ಮೊಬೈಲಲ್ಲಿ ಒಂದು ಸ್ವಲ್ಪ ವಿಡಿಯೋಗಳಿದ್ದಾವೆ. ಸೊ ಅವನ್ನೆಲ್ಲ ಸೇರಿಸಿ ಇನ್ನೊಂದು ವಿಡಿಯೋ ಮಾಡ್ತೀನಿ. ಸೊ ವಿಡಿಯೋ ಎಡಿಟ್ ಮಾಡೋಕ್ಕೆ ಯಾರು ಬಿಟ್ಟಿದ್ದಾರೆ ಇಲ್ಲೋ ಅಂತ ಅದು ಗೊತ್ತಾಗ್ತಾಯಿಲ್ಲ. ಸೊ ಮತ್ತು ಇನ್ನೊಂದು ವಿಡಿಯೋ ಹಾಕ್ತೀನಿ. ನಿತ್ಯ ಶುಭ ಮಂಗಲಂ ಜಯ ಜಯತು ಜಗಜನನಿ ಬಗಳಾಂಬಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಜಯತು ಜಗಜನನಿ ಬಗಳಾಂಬಗೆ ಜಯ ಮಂಗಲಂ ಶುಭ ಮಂಗಲಂ. ಕಾಳಿಕೆಯು ಎನೆಸುತ್ತಲಿ ಕೀಳ ಮಧುಯಂಬವನ ಕಾಳಿಕೆಯು ಜಯ ಜಯತು ಜಗಜ್ಜನನಿ ಬಗಳಾಂಬೆಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಹಿರಿಯ ಸುಂಬನು ತಾನು ಕಿರ ಶುಭ ಮಂಗಲಂ ಜಯ ಜಯತು ಜಗಜ್ಜನನಿ ಬಗಳಾಡುತ್ತೀರೇ ಜಯ ಮಂಗಲಿಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲೇನ ಯಜ್ಞಮಜಂತ ದೇವಾಃ ಚಾನ್ಯ ಧರ್ಮಣ್ಯ ಪ್ರದ್ವನ್ಯಾಸಂತೆ ನಾಕ್ಮೀಮಾಂ ಸಚಂತೆ ಪೂರ್ವೇ ಸಾಧ್ಯಾಸಂತ ದೇವಾಯ ನಮಃ. ಮಂತ್ರ ಪುಷ್ಪಂ ಸಮರ್ಪಯಾಮಿ. ಹರ ಓಂ ಜಯ ಗುರು ಬಸವೇಶ ಚಿತ್ತ ಜಗತ್ಪಿತರೋ ವಂದೇ ಪಾರ್ವತಿ ಪರಮೇಶ್ವರ. ಹರಃ ಓಂ ಯಶ್ವನಾಮ ರೂಪಾಭ್ಯಾಂ ಯಾ ದೇವಿ ತೈಸ್ಮನಾಥಂ ಸಾಂ ಸರೋತು. जय मंगलम जय नमः पार्वतीश्वर महादेव गजानन महाराज की जय. श्री महालक्ष्मी महाराज की जय. श्री बसवेश्वर महाराज की जय. श्री भूलकांतेश्वर महाराज की जय. सकल साधु संत महाराज की जय. ಜ್ಯೋತಿ ಬೆಳಗುತ್ತಿದೆ ವಿಮಲ ಪಾರಂ ಜ್ಯೋತಿ ಬೆಳಗುತ್ತಿದೆ ವಿಮಲ ಪಾರಂ ಜ್ಯೋತಿ ಬೆಳಗುತ್ತಿದೆ ವಿಮಲ ಪಾರಂ ಶಿವಧರ್ಮನಾಳವೆಂತೆಂಬ ಪಾರಂ ಜ್ಯೋತಿ ಬೆಳಗುತ್ತಿದೆ. हाँ ಒಂದು